ಈ ಊರಿನಲ್ಲಿ ಅನ್ಯಾಯ ಅತ್ಯಾಚಾರ ಮಾಡಿ ಬದುಕುವ ಬ್ರಹ್ಮ ನರಸಿಂಹ, ನೀವು ಮಾಡಿದ ಕರ್ಮಕ್ಕೆ ಧರ್ಮ ಕೊಡುವ ತೀರ್ಪು ಬಂದಾಯಿತು. ಇನ್ನು ಮುಂದೆ ನಿಮ್ಮನ್ನು ಬಂಧಿಸಲು ಕಾನೂನಿನ ಬಾಣದೊಂದಿಗೆ ಬರುತ್ತಿದ್ದೇನೆ. ಇನ್ಸ್ಪೆಕ್ಟರ್, ನಾನು ಇಲ್ಲಿಯವರೆಗೆ ಮಾಡಿದ ಕಳ್ಳತನ, ಸುಲಿಗೆ ಮಾಡಿದ ಅಪರಾಧಕ್ಕೆ ನನ್ನನ್ನು ಬಂಧಿಸಿ. ಭಾರ್ಗವ, ನೀನು ಕಳವು ಮಾಡಿದ ಶ್ರೀಮಂತರು ಯಾರೊಬ್ಬರು ಬಂದು ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದಾಗ ನಾನು ನಿನ್ನನ್ನು ಹೇಗೆ ಅರೆಸ್ಟ್ ಮಾಡಲಿ? ಇಲ್ಲ ಸಾಹೇಬ್ರೆ, ನೂರಾರು ಶ್ರೀಮಂತರ ಮನೆಯ ಕಳ್ಳತನ ಮಾಡಿದ ಅಪರಾಧಕ್ಕೆ ಬಂಗಾರ ಒಡವೆ ಕದ್ದಿರುವೆ. ನನ್ನ ತಪ್ಪಿನ ಅರಿವು ನನಗಾಗಿದೆ. ಅದಕ್ಕಾಗಿ ಕಾನೂನಿಗೆ ಶರಣಾಗುತ್ತಿದ್ದೇನೆ. ಭಾರ್ಗವ, ನೀನು ಬಡವರ ಶ್ರೀಮಂತರ ಸಂಪತ್ತನ್ನು ಲೂಟಿ ಮಾಡಿ ಬಡವರಿಗೆ ಹಂಚಿದೆ. ಆದರೆ ಕಾನೂನಿನ ಪ್ರಕಾರ ನೀನೊಬ್ಬ ಕಳ್ಳ. ಆದರೆ ನಿನ್ನನ್ನು ಬಂಧಿಸಲು ನನ್ನಲ್ಲಿ ಯಾವ ಸಾಕ್ಷಿಗಳು ನನ್ನಲ್ಲಿಲ್ಲ. ಅಂದರೆ ನಿಮ್ಮ ಮಾತಿನ ಅರ್ಥ? ಭಾರ್ಗವ, ನಿನ್ನಣ್ಣನಾಗಿ ಒಂದು ಮಾತನ್ನು ಹೇಳಿವೆ. ನಿನ್ನ ತಪ್ಪಿನ ಅರಿವು ನಿನಗಾಗಿದೆಯಲ್ಲ, ಅದೇ ನೀನು ನನ್ನ ಕಾನೂನಿಗೆ ಕೊಡುವ ದೊಡ್ಡ ಬೆಲೆ. ಸಾಹೇಬ್ರೆ, ಅದಕ್ಕೆ ನಿನ್ನನ್ನು ಬಂಧಿಸುವ ಅಗತ್ಯವಿಲ್ಲ. ಇಲ್ಲ ಸಾಹೇಬ್ರೆ, ಧರ್ಮ ತುಂಬಿದ ಮಾತುಗಳಿಂದ ನನ್ನ ಕೈಗಳಿಗೆ ಬಂಧಿಸಿಬಿಟ್ಟಿ. ಇನ್ನು ಮುಂದೆ ಆದರೂ ಒಳ್ಳೆಯವನಾಗಿ ದುಡಿದು ಬದುಕುತ್ತೇನೆ. ಒಳ್ಳೆಯವನಾಗಿ ಬಾಳು ಭಾರ್ಗವ. ಈ ಸಮಾಜದಲ್ಲಿ ಒಳ್ಳೆಯವನಾಗ ಬಾಳು, ಅದೇ ನೀನು ನನ್ನ ಕಾನೂನಿಗೆ ಕೊಡುವ ದೊಡ್ಡ ಬೆಲೆ. ಇಂದಿನಿಂದ ಈ ಭಾರ್ಗವ ಕೋಪ ರೋಷ ವೇಷವನ್ನು ಬಿಟ್ಟು ಈ ಸಮಾಜದಲ್ಲಿ ಒಳ್ಳೆಯವನಾಗಿ ಬದುಕುತ್ತೇನೆ. ಈ ಧರ್ಮದ ಧರೆಯಲ್ಲಿ ಕರ್ಮದ ಬೀಜ ಬಿತ್ತಿ ಧರ್ಮವಂತರಿಗೆ ಕಳಂಕ ತಂದ ದುರಾತ್ಮರು ನಾವು ಅಂದಾಗ ಈ ಜೀವನವೆಂಬ ನಾಟಕದಲ್ಲಿ ರಾಜರಾಗಿ ಮೆರೆದ ಮಹಾರಾಜರು ನಾವು. ಹೌದು ನರಸಿಂಹ, ಕುಬೇರರಾಗಬೇಕೆಂಬ ಮಹದಾಶೆಯಿಂದ ಕಡು ಬಡವರ ಮೇಲೆ ಕರ್ಮದಾಟವಾಡಿದ ನಾಯಕರು ನಾವು. ಅದಕ್ಕೆ ಅಲ್ಲಿವೆ ಸೌಕರ್ಯ, ನಾವೆಷ್ಟೇ ಕೆಲಸ ಮಾಡಿದ್ರು ಕೇಳಕ ಯಾ ನರ್ಬಿಡಿಲ್ಲ ಈ ನಿಟ್ಟೂರಾಗ. ಕರ್ಮದಿಂದ ಕೊಳೆಯಾದ ನಿಮ್ಮ ಕೈಗೆ ಓಳ ಹಾಕಿ ನೀವು ಮಾಡಿದ ಅನ್ಯಾಯ ಅತ್ಯಾಚಾರಕ್ಕೆ ನನ್ನಂತ ಪೊಲೀಸ್ ಅಧಿಕಾರಿಗಳು ಕೊಟ್ಟಿರುತ್ತಾರೆ ಎಂಬುದನ್ನು ಮರೆಯಬೇಡ. ಜಗದೀಶ, ಕೋಳ ಹಾಕಲಿಕ್ಕೆ ಬಂದ ನಿಮ್ಮಂತ ಅದೆಷ್ಟೋ ಪೊಲೀಸ್ ಆಫೀಸರ್ಗಳನ್ನ ನೆಲೆ ಇಲ್ಲದಂತೆ ಮಾಡಿದ
ನಾಯಿಯಂತೆ ಮಾಡಿ ತಿರುಗಲಿಕ್ಕೆ ಹಚ್ಚಿದ ನಾಯಕರು ನಾವು. ಲೇ ಜಗದೀಶ, ಲೇ ಜಗದೀಶ, ನಮ್ಮಂತರ ಶ್ರೀಮಂತರ ಕೈಗೆ ಕೋಳ ಹಾಕಿದರೆ ಬೆಂಕಿಯ ಕೆಂಡವಿದ್ದಂತೆ ಯಾವಾಗ ಬೇಕಾದರೂ ಹಚ್ಚಿ ಉರಿಯಬಹುದು. ಲೇ ತಮ್ಮ, ಕೋಳ ಹಾಕೋಕು ಮುಂಚೆ ನಮ್ಮ ಸಾಹುಕಾರ ಮಾಡಿದ ತಪ್ಪಾದ್ರು ಎಂದೇ ಸಾಲ ಕೊಟ್ಟ ನೆಪದಲ್ಲಿ ಬಸಪ್ಪನಿಗೆ ಹಿಂಸೆ ಕೊಟ್ಟು ಅವನ ಸಾವಿಗೆ ಕಾರಣರಾದ ಬ್ರಹ್ಮ ನಿನ್ನನ್ನು ಅರೆಸ್ಟ್ ಮಾಡುತ್ತಿದ್ದೇನೆ. ಇನ್ಸ್ಪೆಕ್ಟರ್, ಕಾನೂನು ಪರಿಪಾಲಕನೆಂಬ ಭ್ರಮೆಯಲ್ಲಿ ಅರೆಸ್ಟ್ ಮಾಡಿದರೆ ಮುಂದೆ ಇದರ ಪರಿಣಾಮ ನೆಟ್ಟಗಿರುವುದಿಲ್ಲ. ಎಚ್ಚರ. MLA ಸಾಹೇಬ್ರೆ, ಭಯ ಪಡಕ್ಕೆ ನಾನೇನು ನಿಮ್ಮ ಹಾಗೆ ಕಾದಿ ಹಾಕಿಲ್ಲ, ಕಾಕಿ ಹಾಕಿವೆ. ಅವರನ್ನು ಅಷ್ಟೇ ಅಲ್ಲ, ನಿಮ್ಮನ್ನು ಸಹ ಅರೆಸ್ಟ್ ಮಾಡುತ್ತಿದ್ದೇನೆ. ಯಾಕೆ ನನ್ನನ್ನು ಅರೆಸ್ಟ್ ಮಾಡಲು ಕಾರಣ? ಕಾರಣ ನಾನು ಹೇಳ್ತೇನೆ MLA ಸಾಹೇಬ್ರೆ. ಸಿಕ್ಕ ಹೆಣ್ಣದ ಮೇಲೆ ಅತ್ಯಾಚಾರ ಮಾಡಿದ್ದೀಯ. ಪರ್ಮಿಷನ್ ಇಲ್ಲದೆ ಎಷ್ಟೋ ಕಂಪನಿಗಳನ್ನು ಮಾಡಿದ್ದೀಯ. ಸರ್ಕಾರಕ್ಕೆ ತೆರಿಗೆ ಕಟ್ಟದೆ ಬಂಡ ಸಂಪತ್ತನ್ನು ಮಾಡಿದ್ದೀಯ. ಸಾಕಾಗ ಇವನ್ನೆಲ್ಲ ಪೊಲೀಸ್ ಲೋಕಾಯುಕ್ತರಿಗೆ ಒಪ್ಪಿಸಿದ್ದೇನೆ. ನೀವು ಹೋಗುವುದೊಂದೇ ಬಾಕಿ. ತಲಾಟಿ, ಇದ್ದಾಗ ನಮ್ಮ ಜೊತೆ ಹಾಯಾಗಿ ಇದ್ದು ಈಗ ತಿರುಗಿ ಬಿದ್ದೆಯ ಮಗನೇ? ತಮ್ಮ, ಹಡದ ಮಕ್ಕಳ ತಂದೆ ತಾಯಿ ಮಾತು ಕೇಳಾರ ಕಾಲಲೇ ಇದು ಅಂತಂದ್ರಾಗ ನೀನು ಹೊರ ಬಂದ್ರು ನೋಡ್ಕೊಂತೀಲಿ. ತಲಾಟೆ, ನಮ್ಮ ಜೊತೆಗೆ ಇದ್ದು ನಮ್ಮ ಅನ್ನವನ್ನೇ ತಿಂದು ನಮಗೆ ತಿರುಗಿ ಬಿದ್ದೆಯಲ್ಲ ಮಗನ. ನಮಗೆ ದ್ರೋಹ ಬಗೆದೆಯಲ್ಲ. ನೋಡ್ತಾ ಇರು, ಉಂಡ ಮನೆಗೆ ದ್ರೋಹ ಬಗೆದ ಶಕುನಿ ನೀನು. ಹುಚ್ಚು ಸಾಹುಕಾರ, ಉಂಡ ಮನೆಗೆ ದ್ರೋಹ ಬಗೆದಿದ್ದು ನಾನವಲೇ, ನೀನು. ನಿನ್ನ ಮನೆಯಲ್ಲಿ ನಿಯತ್ತಿನಿಂದ ದುಡಿದ ನನ್ನ ಮಗಳ ಮೇಲೆ ಕಣ್ಣಾಕಿದ್ದೀಯ ಮಗನ. ಅಂದೇ ಡಿಸೈಡ್ ಮಾಡಿದ್ವಿ ನಾನು ನನ್ನ ಮಗಳು. ನಿಮ್ಮಿಬ್ಬರಿಗೂ ಹಳ್ಳ ತೋಡಿದ್ವಿ. ನೀವು ಬಂದ್ ಬೇತ್ರಿ. ಹೆಂಗೈತಿ ಈ ಶಕುನಿಕರ ಮತ್ತ? ತಲಾಟೆ, ಬೂದಿ ಮುಚ್ಚಿದ ಕೆಂಡದಂತೆ ನನ್ನ ಸಾಮ್ರಾಜ್ಯವನ್ನೇ ಪತನ ಮಾಡಿದೆಯಲ್ಲ. ನೋಡ್ತಾ ಇರು, ಮುಂದೆ ಇದರ ಪರಿಣಾಮ ನೀನು ಅನುಭವಿಸುತ್ತೀಯ. ಸಾಹುಕಾರ, ಕೋಣ ಮಳೆ ಬರ್ತಾವ್ರಿ, ಸ್ವಲ್ಪ ಬೆಚ್ಚ ಮಾಡ್ರಿ. ಹೊತ್ತಾಯ್ತು, ಕರ್ಕೊಂಡ್ ನೋಡ್ರಿ. ಬ್ರಹ್ಮ ನರಸಿಂಹ, ನೋಡಿದಿರಾ ನಿಮ್ಮ ಅಂತ್ಯ? ನಿಮ್ಮಲ್ಲಿ ಎಷ್ಟೇ ಶ್ರೀಮಂತಿಕೆ ಇದ್ದರು, ಸಂಪತ್ತು ಇದ್ದರು, ನಿಮ್ಮನ್ನು ಕಾಪಾಡಲಿಕ್ಕೆ ಯಾರೂ ಬರಲಿಲ್ಲ. ಇನ್ನು ಜೈಲಿನಲ್ಲಿ ಮುದ್ದೆ ಊಟವೇ ಗತಿ. ನಡೆಯಲಿ, ಹೋಗೋಣ.